ಮಂದಿರ ಹುಂಡಿ ಕಳ್ಳತನ ಕೇಸ್ ರಾಜ್ಯದಲ್ಲಿ ಎಫೆಕ್ಟ್. ರಾಜ್ಯದ ಮುಜರಾಯಿ ದೇಗುಲಗಳಿಗೆ ಹೊಸ ಮಾರ್ಗಸೂಚಿಯನ್ನ ಅಳವಡಿಸಲಾಗಿದೆ. ದೇವಸ್ಥಾನದ ಹುಂಡಿ ಹಣ ಚಿನ್ನಾಭರಣ ಲೆಕ್ಕಕ್ಕೆ ಹೊಸ ರೂಲ್ಸ್. ರಾಜ್ಯದ ಮುಜರಾಯಿ ದೇಗುಲಗಳಿಗೆ ಹೊಸ ಮಾರ್ಗಸೂಚಿ. ಹುಂಡಿಯ 4 ದಿಕ್ಕಿನಿಂದಲೂ ಕಾಣುವಂತೆ ಸಿಸಿಟಿವಿಯನ್ನ ಅಳವಡಿಸಬೇಕು. ಗೃಹ ರಕ್ಷಕ ದಳ, ಬ್ಯಾಂಕ್ ಸಿಬ್ಬಂದಿ, ಸರ್ಕಾರಿ ನೌಕರರಿಂದ ಎಣಿಕೆ ನಡೆಯಬೇಕು. ಬರುವವರ ಮುಖಚರ್ಯೆ ಅಳವಡಿಕೆ ಕಡ್ಡಾಯ. ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ಸಿಸಿ ಕ್ಯಾಮೆರಾಗಳ ಮೇಲೆ ನಿಗಾ ಇಡಬೇಕು. ಹಣ ಎಣಿಕೆಯ ಪ್ರಕ್ರಿಯೆ ಸಂಪೂರ್ಣವಾಗಿ ಚಿತ್ರೀಕರಣ ಮಾಡಬೇಕು ಅಂತ ಸೂಚನೆ ಕೊಡಲಾಗಿದೆ. ಪೊಲೀಸ್ ಅಧಿಕಾರಿಗಳು ಪ್ರತಿ ವಾರಕ್ಕೊಮ್ಮೆ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು. ಈ ರೀತಿ ಅನೇಕ ಮಾರ್ಗಸೂಚಿಗಳನ್ನ ಹಾಕಲಾಗಿದೆ. ಹುಂಡಿ ಕಳ್ಳತನ ಆಗದಂತೆ ಕಠಿಣ ನಿಯಮವನ್ನ ಜಾರಿಗೆ ತರಲಾಗಿದೆ. ಇನ್ನಷ್ಟು ಪಾರದರ್ಶಕತೆ ಇರಬೇಕು ಅನ್ನೋ ಕಾರಣಕ್ಕೆ ಕಠಿಣ ಮಾರ್ಗಸೂಚಿಗಳನ್ನ ಹಾಕಲಾಗಿದೆ. ದೇವಸ್ಥಾನಕ್ಕೆ ಬರುವಂತಹ ದೇಣಿಗೆ, ಹುಂಡಿ ಹಣ, ದೇವಸ್ಥಾನಕ್ಕೆ ದಾನವಾಗಿ ಅಥವಾ ಹರಕೆ ರೂಪದಲ್ಲಿ ಕೊಡುವಂತಹ ಚಿನ್ನ, ಬೆಳ್ಳಿ ಇವೆಲ್ಲದರ ಬಗ್ಗೆಯೂ ಕೂಡ ಸಮಗ್ರವಾದ ಲೆಕ್ಕ ಇಡಬೇಕು. ಸಿಸಿಟಿವಿ ಕಣ್ಗಾವಲು ಜೊತೆಗೆ ಅಧಿಕಾರಿಗಳು ಮತ್ತು ಪೊಲೀಸ್ ಇದರ ಬಗ್ಗೆ ಗಮನ ಕೊಡಬೇಕು. ಟ್ರಾಫಿಕ್ ನಿಯಂತ್ರಣ ಮಾದರಿಯಲ್ಲೇ ಮೇಲ್ವಿಚಾರಣೆಗೆ ಡ್ಯಾಶ್ ಬೋರ್ಡ್. ಗೃಹ ರಕ್ಷಕ ದಳ, ಬ್ಯಾಂಕಿನ ಸಿಬ್ಬಂದಿ, ಸರ್ಕಾರಿ ನೌಕರರು ಎಣಿಕೆಯಲ್ಲಿ ಭಾಗಿಯಾಗಬೇಕು. ಅಯೋಧ್ಯೆಯ ಎಫೆಕ್ಟ್ ಇದು. ಕೋಟ್ಯಾಂತರ ಜನರ ಭಾವನೆ ಅಯೋಧ್ಯೆ ಅನ್ನೋದು. 100 ವರ್ಷಗಳ ಹೋರಾಟ, ಕನಸಿನ ಫಲ ಮತ್ತು ರಾಮ ಮಂದಿರ ತಲೆ ಎತ್ತಿ ನಿಂತಿದೆ. ಆದರೆ ರಾಮ ಮಂದಿರದಲ್ಲಿ ಹುಂಡಿ ಹಣದಲ್ಲಿ ಆದಂತಹ ಅಕ್ರಮ ಏನಿದೆ ಇದು ದೇಶದಾದ್ಯಂತ ಸದ್ದು ಮಾಡ್ತಾ ಇದೆ. ಅಯೋಧ್ಯೆಯ ಎಫೆಕ್ಟ್ ಈಗ ರಾಜ್ಯದಲ್ಲೂ ಕೂಡ ಮುಜರಾಯಿ ದೇಗುಲಗಳಿಗೆ ಹೊಸ ರೂಲ್ಸ್ ಜಾರಿಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.